ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮೊಣಕಾಲು ನೋವಿನ ಸಮಸ್ಯೆ ಇರುವವರು ಯಾವುದನ್ನು ಸೇವಿಸುವುದರಿಂದ ಈ ಸಮಸ್ಯೆಯನ್ನು ನಿವಾರಿಸುತ್ತದೆ? ಆಪ್ಷನ್ಸ್: ಎ ಡೈರಿ ಉತ್ಪನ್ನ, ಬಿ ಬೆಂಡೆಕಾಯಿ, ಸಿ ಮಾಂಸಾಹಾರ, ಡಿ ಮೊಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮೊಣಕಾಲು ನೋವಿನ ಸಮಸ್ಯೆಯಿಂದ ಬಳಲುತ್ತಿರುವವರು ಡೈರಿ ಆಹಾರಗಳು, ಕೇಲ್, ಬೆಂಡೆಕಾಯಿ ಮತ್ತು ಪಾಲಕ್ದಂತಹ ಹಸಿರು ಎಲೆಗಳ ತರಕಾರಿಗಳು, ಮೂಳೆಗಳೊಂದಿಗೆ ಸಾರ್ಡಿನಲ್ಗಳು ಮತ್ತು ಕ್ಯಾಲ್ಸಿಯಂ ಬಲವರ್ಧಿತ ರಸವನ್ನು ಒಳಗೊಂಡಿರುವ ಕ್ಯಾಲ್ಸಿಯಂ ಭರಿತ ಆಹಾರವನ್ನು ಸೇವಿಸುವುದರಿಂದ ಮೊಣಕಾಲು ನೋವಿನಂತಹ ಸಮಸ್ಯೆಗಳಿಂದ ಕೊಂಚವಾದರೂ ಪರಿಹಾರವನ್ನು ಪಡೆದುಕೊಳ್ಳಬಹುದು. ಎರಡನೇ ಪ್ರಶ್ನೆ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸಿಹಿ ತಿಂಡಿಗಳನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಹಸಿವಾಗುವುದಿಲ್ಲ, ಬಿ ದೈಹಿಕ ಶಕ್ತಿ ಕುಂಠಿತ, ಸಿ ಬುದ್ಧಿ ಚುರುಕು, ಡಿ ರಕ್ತ ಕಣ ಹೆಚ್ಚಳ. ಸರಿಯಾದ ಉತ್ತರ ಆಪ್ಷನ್ ಬಿ, ದೈಹಿಕ ಶಕ್ತಿ ಕುಂಠಿತ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸಿಹಿ ತಿನ್ನುವುದು ಒಳ್ಳೆಯದಲ್ಲ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುತ್ತದೆ. ಮಾತ್ರವಲ್ಲದೆ ಇದು ದಿನದ ಶಕ್ತಿಯನ್ನು ಕುಗ್ಗಿಸುತ್ತದೆ. ರಕ್ತದಲ್ಲಿನ ಸಕ್ಕರೆಯ ಹೆಚ್ಚಳ ಮತ್ತು ನಂತರ ಹಾನಿಗಳು ನಿಮಗೆ ಆಯಾಸ ಮತ್ತು ಹಸಿವಿನ ಭಾವನೆಯನ್ನು ಉಂಟುಮಾಡುತ್ತವೆ. ನಿಮ್ಮ ದಿನವನ್ನು ಸಕ್ಕರೆಯ ಆಹಾರಗಳೊಂದಿಗೆ ಪ್ರಾರಂಭಿಸುವುದರಿಂದ ದಿನವಿಡೀ ಹೆಚ್ಚು ಸಿಹಿ ಆಹಾರಕ್ಕಾಗಿ ಕಡು ಬಯಕೆಯಾಗಬಹುದು. ನಿಮ್ಮ ದೇಹವು ಸಕ್ಕರೆಯ ಮೇಲೆ ಅವಲಂಬಿತವಾಗಬಹುದು. ಇದು ಹೆಚ್ಚಿದ ಹಸಿವು ಮತ್ತು ಸಮತೋಲಿತ ಆಹಾರವನ್ನು ನಿರ್ವಹಿಸುವಲ್ಲಿ ತೊಂದರೆಯನ್ನುಂಟುಮಾಡುತ್ತದೆ. ಇದು ನಿಮಗೆ ಆಯಾಸ ಮತ್ತು ಆಲಸ್ಯವನ್ನು ಉಂಟುಮಾಡುತ್ತದೆ. ಮೂರನೇ ಪ್ರಶ್ನೆ, ಗರ್ಭಿಣಿಯರು ಯಾವುದನ್ನು ಸೇವಿಸುವುದರಿಂದ ಹುಟ್ಟುವ ಮಗುವಿನಲ್ಲಿ ಯಾವುದೇ ರೀತಿಯ ನ್ಯೂನತೆಗಳು ಕಂಡುಬರುವುದಿಲ್ಲ? ಆಪ್ಷನ್ಸ್: ಎ ಕೇಸರಿ ಹೂವು, ಬಿ ಹಾಲು, ಸಿ ಕಪ್ಪು ದ್ರಾಕ್ಷಿ, ಡಿ ತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಸಿ, ಕಪ್ಪು ದ್ರಾಕ್ಷಿ. ಕಪ್ಪು ದ್ರಾಕ್ಷಿ ತನ್ನಲ್ಲಿ ಪೌಷ್ಟಿಕಾಂಶಗಳ ಪ್ರಮಾಣವನ್ನು ಅಪಾರವಾಗಿ ಒಳಗೊಂಡಿರುವುದರಿಂದ ಆರೋಗ್ಯ ಪ್ರಯೋಜನಗಳನ್ನು ಕೂಡ ಅಷ್ಟೇ ಪ್ರಮಾಣದಲ್ಲಿ ತಾಯಿಗೆ ಹಾಗೂ ಮಗುವಿಗೆ ನೀಡುತ್ತದೆ. ಗರ್ಭಾವಸ್ಥೆಯಲ್ಲಿ ಕಪ್ಪು ದ್ರಾಕ್ಷಿ ಸೇವನೆ ಮಾಡುವುದರಿಂದ ಮೂಳೆಗಳ ಬೆಳವಣಿಗೆಯಿಂದ ಹಿಡಿದು ಮೆದುಳಿನ ಅಭಿವೃದ್ಧಿ ಕಾಪಾಡಿ ಹುಟ್ಟುವ ಮಗುವಿನಲ್ಲಿ ಯಾವುದೇ ನ್ಯೂನತೆಗಳನ್ನು ಕಂಡುಬರದಂತೆ ನೋಡಿಕೊಳ್ಳುತ್ತದೆ. ಆದರೆ ಕಡಿಮೆ ಪ್ರಮಾಣದಲ್ಲಿ ಕಪ್ಪು ದ್ರಾಕ್ಷಿಯನ್ನು ಸೇವಿಸುವುದು ಉತ್ತಮ. ನಾಲ್ಕನೇ ಪ್ರಶ್ನೆ, ಪೂಜೆಯ ವೇಳೆ ಗಂಟೆಯನ್ನು ಬಾರಿಸುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಭಕ್ತಿ ಹೆಚ್ಚಳ, ಬಿ ಧನಾತ್ಮಕ ಶಕ್ತಿ, ಸಿ ಆಧ್ಯಾತ್ಮಿಕ ಭಾವನೆ, ಡಿ ಸಕಾರಾತ್ಮಕ ಕಂಪನ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಡಿ. ಪೂಜೆಯ ವೇಳೆ ಗಂಟೆಯನ್ನು ಬಾರಿಸಲಾಗುತ್ತದೆ. ಇದು ಗಂಟೆಗಳಿಂದ ಹೊರಸೂಸುವ ಧ್ವನಿ ಮತ್ತು ಅಲೆಗಳು ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತವೆ ಎಂದು ಹೇಳಲಾಗುತ್ತದೆ. ಅಂದರೆ ಗಂಟೆ ಬಾರಿಸಿದಾಗ ಧನಾತ್ಮಕ ಶಕ್ತಿಯು ಹರಡುತ್ತದೆ. ಐದನೇ ಪ್ರಶ್ನೆ, ಮೂತ್ರ ವಿಸರ್ಜನೆಯಾದ ಎಷ್ಟು ಸಮಯದ ನಂತರ ನೀರು ಕುಡಿಯುವುದು ಆರೋಗ್ಯಕರ? ಆಪ್ಷನ್ಸ್: ಎ 1 ಗಂಟೆ, ಬಿ 20 ನಿಮಿಷ, ಸಿ 45 ನಿಮಿಷ, ಡಿ 10 ನಿಮಿಷ. ಸರಿಯಾದ ಉತ್ತರ ಆಪ್ಷನ್ ಬಿ 20 ನಿಮಿಷ. ಮೂತ್ರ ವಿಸರ್ಜನೆಯ ನಂತರ ಕನಿಷ್ಠ 20 ನಿಮಿಷಗಳ ವಿರಾಮ ತೆಗೆದುಕೊಂಡು ನೀರು ಕುಡಿಯುವುದು ಉತ್ತಮ. ಇದು ಮೂತ್ರನಾಳಗಳಿಗೆ ಸ್ವಲ್ಪ ವಿಶ್ರಾಂತಿಯನ್ನು ನೀಡುತ್ತದೆ. ಇದರ ಪರಿಣಾಮವಾಗಿ ಮೂತ್ರಪಿಂಡಗಳ ಮೇಲೆ ಕಡಿಮೆ ಒತ್ತಡ ಉಂಟಾಗುತ್ತದೆ ಮತ್ತು ಅವುಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ. ಆರನೇ ಪ್ರಶ್ನೆ, ಪ್ರಪಂಚದಲ್ಲಿ ಸಾವೇ ಇಲ್ಲದ ಏಕೈಕ ಪ್ರಾಣಿ ಯಾವುದು? ಆಪ್ಷನ್ಸ್: ಎ ಜಲ್ಲಿ ಮೀನು, ಬಿ ಆಕ್ಟೋಪಸ್, ಸಿ ಸಮುದ್ರ ಕುದುರೆ, ಡಿ ಕೋತಿ. ಸರಿಯಾದ ಉತ್ತರ ಆಪ್ಷನ್ ಎ ಜಲ್ಲಿ ಮೀನು. ಈ ಸಣ್ಣ ಜಾತಿಯ ಜಲ್ಲಿ ಮೀನುಗಳನ್ನು ವಿಶೇಷ ವೈಶಿಷ್ಟ್ಯಕ್ಕಾಗಿ ಅಮರ ಜಲ್ಲಿ ಮೀನು ಎಂದು ಕರೆಯಲಾಗುತ್ತದೆ. ಈ
ಪ್ರಾಣಿಯ ವೈಶಿಷ್ಟ್ಯ ಎಂದರೆ ಅದು ಪ್ರೌಢಾವಸ್ಥೆಯ ನಂತರ ತನ್ನ ಮೊದಲ ಹಂತಕ್ಕೆ ಹಿಂದಿರುಗುತ್ತದೆ, ಮತ್ತೆ ಅಭಿವೃದ್ಧಿ ಹೊಂದಿ ಪ್ರೌಢಾವಸ್ಥೆಗೆ ಬರುತ್ತದೆ. ಇದು ಹೀಗೆಯೇ ಮುಂದುವರಿಯುತ್ತದೆ. ಆದ್ದರಿಂದ ಜೈವಿಕವಾಗಿ ಈ ಜೆಲ್ಲಿ ಮೀನು ಎಂದಿಗೂ ಸಾಯುವುದಿಲ್ಲ. ಸಂಶೋಧನೆಗಳ ಪ್ರಕಾರ ಜೆಲ್ಲಿ ಮೀನುಗಳ ದೇಹದ ಯಾವುದೇ ಭಾಗವು ಗಾಯಗೊಂಡರೆ ಅಥವಾ ಅನಾರೋಗ್ಯಕ್ಕೆ ಒಳಗಾಗಿದ್ದರೆ ಅವು ತಕ್ಷಣವೇ ಪಾಲಿಪ್ ಸ್ಥಿತಿಗೆ ಹೋಗುತ್ತವೆ. ಅಂದರೆ ಅದು ವೃದ್ಧಾಪ್ಯದ ಹಿಮ್ಮುಖ ಕೋರ್ಸ್ ಆಗಿದೆ. ಜೆಲ್ಲಿ ಮೀನಿನ ಸುತ್ತಲೂ ಲೋಳೆಯ ಪೊರೆಯು ರೂಪುಗೊಳ್ಳುತ್ತದೆ ಮತ್ತು ಪಾಲಿಪ್ಸ್ ರೂಪದಲ್ಲಿ ಇರುತ್ತದೆ. ಈ ಪಾಲಿಪ್ ಸ್ಥಿತಿಯಲ್ಲಿ 3 ದಿನಗಳವರೆಗೆ ಇರುತ್ತವೆ. ಇದು ಅವುಗಳ ವಯಸ್ಸನ್ನು ಕಡಿಮೆ ಮಾಡುತ್ತದೆ. ಈ ಹಂತದಲ್ಲಿ ಜೆಲ್ಲಿ ಮೀನು ದೇಹದ ಎಲ್ಲಾ ಜೀವಕೋಶಗಳನ್ನು ಹೊಸ ಜೀವಕೋಶಗಳಾಗಿ ಪರಿವರ್ತಿಸುತ್ತದೆ ಮತ್ತು ವಯಸ್ಸನ್ನು ಸಂಪೂರ್ಣವಾಗಿ ಕಡಿಮೆ ಮಾಡುತ್ತದೆ. ಈ ರೀತಿಯಾಗಿ ಪದೇ ಪದೇ ರೂಪಾಂತರಗೊಳ್ಳುವ ಮೂಲಕ ಅವು ವಯಸ್ಸಾಗುವುದನ್ನು ತಡೆಯುತ್ತವೆ. 7ನೇ ಪ್ರಶ್ನೆ, ಮಹಿಳೆಯರು HPV ಲಸಿಕೆಯನ್ನು ಹಾಕಿಸಿಕೊಳ್ಳುವುದರಿಂದ ಅದು ಯಾವ ಕಾಯಿಲೆಯನ್ನು ಬರದಂತೆ ತಡೆಯುತ್ತದೆ? ಆಪ್ಷನ್ಸ್: ಎ ಹೃದಯಾಘಾತ, ಬಿ ಕ್ಯಾನ್ಸರ್, ಸಿ ಮಧುಮೇಹ, ಡಿ ಕಿಡ್ನಿ ವೈಫಲ್ಯ. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾನ್ಸರ್. ಪ್ರತಿಯೊಬ್ಬ ಮಹಿಳೆಯು HPV ಲಸಿಕೆಯನ್ನು ಪಡೆಯುವುದು ಮುಖ್ಯವಾಗಿದೆ, ಏಕೆಂದರೆ ಇದು ಗರ್ಭಕಂಠದ ಕ್ಯಾನ್ಸರ್ ವಿರುದ್ಧ ಅತ್ಯಂತ ಪರಿಣಾಮಕಾರಿ ರಕ್ಷಣಾ ಕ್ರಮಗಳಲ್ಲಿ ಒಂದಾಗಿದೆ. ಈ ಲಸಿಕೆಯನ್ನು ವಿಶೇಷವಾಗಿ 9 ರಿಂದ 45 ವರ್ಷ ವಯಸ್ಸಿನ ಮಹಿಳೆಯರಿಗೆ ನೀಡಲಾಗುತ್ತದೆ. ಈ ಲಸಿಕೆಯನ್ನು ಸರಿಯಾದ ಸಮಯದಲ್ಲಿ ನೀಡಿದರೆ ಗರ್ಭಕಂಠದ ಕ್ಯಾನ್ಸರ್ ಅಪಾಯವನ್ನು 90% ಕಡಿಮೆ ಮಾಡಬಹುದು. ಹೆಚ್ಚುವರಿಯಾಗಿ ಲಸಿಕೆಯು ಯೋನಿ, ಗುದ ಮತ್ತು ಬಾಯಿಯ ಕ್ಯಾನ್ಸರ್ನಂತಹ HPVಯಿಂದ ಉಂಟಾಗುವ ಇತರ ರೀತಿಯ ಕ್ಯಾನ್ಸರ್ಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. 8ನೇ ಪ್ರಶ್ನೆ, ವಿಶ್ವದಲ್ಲಿ ಅತಿ ಹೆಚ್ಚು ಮರಗಳನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ಸ್: ಎ ಭಾರತ, ಬಿ ದಕ್ಷಿಣ ಅಮೆರಿಕ, ಸಿ ರಷ್ಯಾ, ಡಿ ನಾರ್ವೆ. ಸರಿಯಾದ ಉತ್ತರ ಆಪ್ಷನ್ ಸಿ ರಷ್ಯಾ. ವಿಶ್ವ ಅರಣ್ಯ ನಕ್ಷೆಯ ಪ್ರಕಾರ ಹೆಚ್ಚು ಮರಗಳನ್ನು ಹೊಂದಿರುವ ದೇಶ ರಷ್ಯಾ. ವಿಶ್ವ ಅರಣ್ಯ ನಕ್ಷೆಯು ಪ್ರಪಂಚದ ವಿವಿಧ ಭಾಗಗಳಲ್ಲಿ ಒಟ್ಟು ಅರಣ್ಯ ವ್ಯಾಪ್ತಿಯ ನೀಲನಕ್ಷೆಯಾಗಿದೆ. ರಷ್ಯಾ ದೇಶವು ಹೆಚ್ಚು ಅರಣ್ಯವನ್ನು ಹೊಂದಿದೆ. ರಷ್ಯಾವು ಸುಮಾರು 815 ಬಿಲಿಯನ್ ಹೆಕ್ಟೇರ್ ಕಾಡುಗಳನ್ನು ಹೊಂದಿದೆ. ಇದು ವಿಶ್ವದ ಅತ್ಯಂತ ದಟ್ಟವಾದ ಮರಗಳನ್ನು ಹೊಂದಿರುವ ದೇಶವಾಗಿದೆ. 9ನೇ ಪ್ರಶ್ನೆ, ಬಿಸಿ ನೀರು ಕುಡಿಯುವುದರಿಂದ ಯಾವ ಸಮಸ್ಯೆಗಳನ್ನು ಬರದಂತೆ ತಡೆಯುತ್ತದೆ? ಆಪ್ಷನ್ಸ್: ಎ ಹೃದಯಾಘಾತ, ಬಿ ಅಧಿಕ ಬೊಜ್ಜು, ಸಿ BP, ಡಿ ಅಸ್ತಮಾ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಗಿನ ನೀರನ್ನು ಕುಡಿಯುವುದರಿಂದ ದೇಹದ ತಾಪಮಾನ ಹೆಚ್ಚಾಗುತ್ತದೆ ಮತ್ತು ದೇಹದಲ್ಲಿ ಬೆವರು ಬರಲು ಪ್ರಾರಂಭವಾಗುತ್ತದೆ. ದೇಹದಿಂದ ವಿಷಕಾರಿ ಅಂಶಗಳು ಮತ್ತು ಕಲುಷಿತ ಬೇಡದ ತ್ಯಾಜ್ಯಗಳನ್ನು ಹೊರಹಾಕುತ್ತದೆ. ಇದರಿಂದ ದೇಹದ ಜೀರ್ಣಶಕ್ತಿ ಹೆಚ್ಚಾಗಿ ಜೀರ್ಣಾಂಗ ವ್ಯವಸ್ಥೆಯನ್ನು ಅತ್ಯುತ್ತಮವಾಗಿ ಕಾಪಾಡುವುದು ಮಾತ್ರವಲ್ಲದೆ ದೇಹದ ತೂಕವನ್ನು ಕಡಿಮೆ ಮಾಡುವಲ್ಲಿ ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ. ಇದರಿಂದ ದೇಹದಲ್ಲಿ ಬೇಡವಾದ ಕೊಬ್ಬು ಸಂಗ್ರಹಣೆಯಾಗುವುದಿಲ್ಲ ಮತ್ತು ಹೃದಯ ರಕ್ತನಾಳಗಳಲ್ಲೂ ಸಹ ಕೊಬ್ಬು ಶೇಖರಣೆಯಾಗುವುದಿಲ್ಲ. ಇದರಿಂದ ಹೃದಯಕ್ಕೆ ರಕ್ತದ ಸಂಚಾರ ಸುಗಮವಾಗಿರುತ್ತದೆ ಮತ್ತು ಇದು ಹೃದಯಕ್ಕೆ ಯಾವುದೇ ರೀತಿಯ ಹಾನಿಯಾಗದಂತೆ ತನ್ನ ಕಾರ್ಯವನ್ನು ನಿರ್ವಹಿಸುತ್ತದೆ. 10ನೇ ಪ್ರಶ್ನೆ, ಕರ್ನಾಟಕದ ಏಕೈಕ ಶ್ರೀಮಂತ ವಿನಾಯಕ ದೇವಸ್ಥಾನ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ಸ್: ಎ ಬೆಂಗಳೂರು, ಬಿ ಬೆಳಗಾವಿ, ಸಿ ಮೈಸೂರು, ಡಿ ಉತ್ತರ ಕನ್ನಡ. ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು. ಕರ್ನಾಟಕದ ಏಕೈಕ ಶ್ರೀಮಂತ ವಿನಾಯಕ ದೇವಸ್ಥಾನ ಬೆಂಗಳೂರಿನಲ್ಲಿದೆ. ಇದು ಪವರ್ಫುಲ್ ಗಣೇಶ ದೇವಾಲಯವಾಗಿದ್ದು ಕ್ಷಿಪ್ರ ವರಪ್ರಸಾದಕ್ಕೆ ಹೆಸರುವಾಸಿಯಾಗಿದೆ. ವಿದ್ಯೆ, ಉದ್ಯೋಗ, ಸಂಪತ್ತು ಸೇರಿದಂತೆ ಭಕ್ತರು ಬೇಡಿಕೊಂಡಿದ್ದೆಲ್ಲವನ್ನು ಕರುಣಿಸುವ ಗಣೇಶ ಮಂದಿರವು ಇದಾಗಿದೆ. ವಜ್ರಖಚಿತ ಕವಚ, ವಜ್ರದ ಕಿರೀಟವನ್ನು ಹೊಂದಿರುವ ಬೆಂಗಳೂರಿನ ಏಕೈಕ ವಿನಾಯಕ ದೇವಸ್ಥಾನವಾಗಿದೆ. ಈ ದೇವಸ್ಥಾನಕ್ಕೆ ಲಕ್ಷಾಂತರ ಭಕ್ತಗಣವಿದ್ದು ಪ್ರತಿನಿತ್ಯ ಸಾವಿರಾರು ಭಕ್ತರು ಬಂದು ಪೂಜೆಯನ್ನು ಸಲ್ಲಿಸುತ್ತಾರೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.